ಎಕ್ಸ್ಕ್ಯೂಸ್ ಮೀ ಸರ್, ಇಲ್ಲಿ ಆದಿತ್ಯ ಅನಿರುದ್ಧ ಅಂತ ಅಡ್ಮಿಟ್ ಆಗಿದ್ದಾರಲ್ಲ, ಎಲ್ಲಿದಪ್ಪ? ವಾರ್ಡಕ್ಕೆ ಶಿಫ್ಟ್ ಮಾಡಿದ್ದಾರೆ ಸರ್. ವಾರ್ಡ್? ಸರ್, ಓ ವಿನಯ್, ಆದಿತ್ಯ ಅನಿರುದ್ಧ ಎಲ್ಲಿದ್ದಾರಪ್ಪ? ಸರ್ ಗಾಬರಿ ಆಗಬೇಡಿ, ಈಗ ತಾನೇ ವಾರ್ಡಿಗೆ ಹಾಕಿದ್ದಾರೆ. ನಾನು ನೋಡ್ಕೊಂಬಂದೆ, ಏನೂ ಆಗಿಲ್ಲ. ನಡಿ ನೋಡೋಣ. ಬನ್ನಿ ಸರ್. ಅನಿ, ಹೇಗಿದ್ದೀರಾ? ಆದಿತ್ಯ ಅನಿರುದ್ಧ, ನಿಮ್ಮಿಬ್ಬರು ಪ್ರಾಣಕ್ಕೇನು ಅಪಾಯ ಆಗಲಿಲ್ವಲ್ಲ ಸದ್ಯ? ಡಾಕ್ಟ್ರ್ ಡಾಕ್ಟ್ರೆ, ಹೇಗಿದ್ದಾರೆ ಇವಾಗ ನನ್ನ ಮಕ್ಕಳು? ನನಗೆ ನಿಜವಾಗ್ಲೂ ಶಾಕ್ ಆಗಿದೆ. ಅವ್ರಿಗೇನು ತೊಂದರೆ ಇಲ್ಲ ಅಲ್ವಾ? ಇಬ್ಬರಿಗೂ ಬಲವಾಗಿಯೇ ಏಟು ಬಿದ್ದಿತ್ತು. 4-6 ಕಡೆ ಹೊಲಿಗೆ ಹಾಕೋ ಸಂದರ್ಭನೂ ಬಂತು. ಮೈ ಗಾಡ್. ಅನಿರುದ್ಧ ಅವರಿಗೆ ಸಿಕ್ಕಾಪಟ್ಟೆ ಏಟು ಬಿದ್ದಿತ್ತು. ಹೆಚ್ಚಿಗೆ ಹೊಲಿಗೆಗಳು ಬಿದ್ದಿದ್ದು ಅವ್ರಿಗೇನೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೂ ಅವ್ರ ಪ್ರಾಣಕ್ಕೆ ಅಪಾಯ ಆಗಿರ್ತಿತ್ತು. 2 ಗಂಟೆಗಳ ಕಾಲ ಸರ್ಜರಿ ಮಾಡಿದ್ದೀವಿ. ನಮ್ಮ ಪ್ರಯತ್ನ ಯಶಸ್ವಿಯಾಗಿದೆ. ಅವರಿಬ್ಬರು ಬದುಕುಳಿದಿದ್ದಾರೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಪರವಾಗಿಲ್ಲ, ಇಟ್ಸ್ ಮೈ ಡ್ಯೂಟಿ. ಅವ್ರಿಗೆ ತೊಂದರೆ ಕೊಡಬೇಡಿ, ಅವರು ಸುಧಾರಿಸ್ಕೊಳ್ಳಿ. ಸರಿ ಡಾಕ್ಟರ್. ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ಇಬ್ಬರು ಬದುಕಿದ್ದಾರೆ. ಆದರೆ ನೀವು ಈ ಘಟನೆನ ಸೀರಿಯಸ್ ಆಗಿ ತಗೋಬೇಕು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗೋ ಹಾಗೆ ಮಾಡಬೇಕು. ಇಂಥ ಘಟನೆಗಳು ಮತ್ತೆ ಆಗಬಾರ್ದು. ಅನಿ, ಇದೆಲ್ಲ ಹೇಗಾಯ್ತನಿ? ಏನಂತ ಹೇಳಿ ಜನ, ಇನ್ನೊಬ್ಬರು ಸಂಸಾರ ಸರಿ ಮಾಡೋಕ್ಕೆ ಹೋಗಿ ನನ್ನ ಜೀವಕ್ಕೆ ಕುತ್ತನ್ಕೊಂಬಿಟ್ಟೆ. ಅವನಿಗೆ ಮನುಷ್ಯತ್ವ ಇಲ್ಲ ಜನ. ಏನು ಹೇಳ್ತಾ ಇದ್ದೀರಾ? ಹೌದು ಜಾನ್ವಿ, ಆ ಪ್ರಧಾನ್ ಮನುಷ್ಯನೇ ಅಲ್ಲ. ಅವನಿಗೆ ಬುದ್ಧಿ ಮಾತು ಹೇಳೋದಕ್ಕೆ ಹೋಗಿದ್ದಕ್ಕೆ ನಮಗೆ ಈ ಥರ ಬಹುಮಾನ ಕೊಟ್ಟಿದ್ದಾನೆ. ನಾವಿಬ್ಬರು ಬದುಕುಳಿದಿರೋದೇ ಹೆಚ್ಚು. ಬೇಡ ಬೇಡ ಹೊಡಿಬೇಡಿ ಅಂತ ನಾನು ಆದಿತ್ಯ ಇಬ್ಬರೂ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ನಮ್ಮ ಬಾಸ್ ಪ್ರಧಾನ್ಗೆ ಧಮಕಿ ಹಾಕ್ತೀರಾ, ಆವಾಜ್ ಹಾಕ್ತೀರಾ, ನಿಮ್ಮನ್ನು ಜೀವ ಸಹಿತ ಬಿಡಲ್ಲ ಅಂತ ಹೊಡೆದು ಹಾಕ್ಬಿಟ್ರು. ಅಯ್ಯೋ ಅಮ್ಮ, ಪ್ರಧಾನ್ ಹೀಗೆಲ್ಲ ಮಾಡೋಕ್ಕೆ ಸಾಧ್ಯ ನಮಗೂ? ನನಗೇನೋ ಅನುಮಾನ ಮಾವ, ಇದೆಲ್ಲ ಹೇಗೆ ಸಾಧ್ಯ? ಹಾಗಾದರೆ ನಾವು ಸುಳ್ಳು ಹೇಳ್ತಾ ಇದ್ದೀವಾ? ನಾವು ಅಲ್ಲಿಗೆ ಹೋಗಿ ಅವನ ಬುದ್ಧಿ ಹೇಳಿದ ಕೆಲವೇ ನಿಮಿಷಗಳಲ್ಲಿ ಅಟ್ಯಾಕ್ ಆಯಿತು. ಅದು ಅಲ್ಲದೆ ಆ ರೌಡಿಗಳು ತಾವು ಪ್ರಧಾನ ಕಡೆಯವರು ಅಂತ ಕ್ಲಿಯರಾಗಿ ಹೇಳಿದ್ರು. ಇದಕ್ಕಿಂತ ಎವಿಡೆನ್ಸ್ ಏನು ಬೇಕು? ಅವನನ್ನು ಸುಮ್ಮನೆ ಬಿಡಬಾರ್ದು. ಮೊದಲು ಪೊಲೀಸ್ ಕಂಪ್ಲೇಂಟ್ ಆಗಬೇಕು. ಪ್ರಧಾನ ಒಳಗಡೆ ಹೋಗಬೇಕು. ಅಲ್ಲೇ ತನಕ ನನಗೆ ಸಮಾಧಾನ ಇಲ್ಲ. ಅಯ್ಯೋ, ಇದೆಲ್ಲ ಏನು ಮಾವ? ಇವ್ರು ನೋಡಿದ್ರೆ ಪ್ರಧಾನ ಇವ್ರನ್ನ ಹೊಡಿಸಿದ್ರು ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಇವರಿಬ್ರು ಪ್ರಾಣಕ್ಕೆ ಅಪಾಯ ಬರ್ತಿತ್ತಲ್ಲ. ನನಗೂ ಶಾಕ್ ಆಗಿದೆ ಕೋಸು. ಇದೆಲ್ಲ ಯಾಕಾಯಿತು, ಹೇಗಾಯಿತು ಅಂತ ಪತ್ತೆ ಹಚ್ತೀನಿ. ಪ್ರಧಾನಿ ಈ ಕೆಲಸ ಮಾಡಿಸಿರೋದು ಅನ್ನೋದಾದರೆ ಅವ್ರನ್ನ ಕ್ಷಮಿಸೋಕ್ಕೆ ಕಾರಣನೇ ಇಲ್ಲ. ನೀನು ತಲೆ ಕೆಡಿಸ್ಕೋಬೇಡ. ಸರ್, ನಾನು ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ದೀನಿ ಸರ್. ಅವ್ರು ಇನ್ನೇನು ಬರ್ಬೋದು. ಹೌದಾ? ಬಾ, ಆ ಪ್ರಧಾನ ಬಿಡಬೇಡಿ. ಮೊದಲು ಒಳಗೆ ಹಾಕಿಸಿ. ನಮ್ಮನ್ನು ಈ ಸ್ಥಿತಿಗೆ ತಂದಿದೆ ನಾನು. ಅಯ್ಯೋ, ಮೊದಲು ನೀವಿಬ್ಬರು ಹುಷಾರಾಗಿ. ಅಹಲ್ನಿಗೆ ಈ ವಿಚಾರ ತಿಳಿಸಿಲ್ಲ. ತಿಳಿಸಿದ್ರೆ ಗಾಬರಿ ಆಗ್ತಾಳೆ ಅಂತ ಮುಚ್ಚಿಟ್ಟಿದ್ದೀವಿ. ಮೊದಲು ನೀವಿಬ್ಬರು ಹುಷಾರಾಗಿ ಪೊಲೀಸಿಗೆ ದೂರು ಕೊಡೋದು, ಮುಂದಿನ ಕ್ರಮ ತಗೊಳ್ಳೋದು, ಆಮೇಲೆ ನೋಡಿದ್ರಾಯ್ತು. ನಮಸ್ಕಾರ ಸರ್. ನಾವೇ ಫೋನ್ ಮಾಡಿದ್ದು. ಬನ್ನಿ ಸರ್. ಸರ್ ಬನ್ನಿ ಸರ್. ಸರ್, ಇವರು ಆದಿತ್ಯ ಅಂತ, ಅವ್ರು ಅನಿರುದ್ಧ ಅಂತ ಸರ್. ಇಬ್ಬರಿಗೂ ಬಲವಾಗಿ ಏಟ್ ಬಿದ್ದಿದೆ ಸರ್. ಹೌದಾ?
ಹೇಗಾಯಿತು ಇದೆಲ್ಲ? ಸರ್, ನಾನು ಮತ್ತು ನಮ್ಮಣ್ಣ ಪ್ರಧಾನ ಅನ್ನೋ ವ್ಯಕ್ತಿನ ಮೀಟ್ ಮಾಡ್ಕೊಂಡು ಬರ್ತಾಯಿದ್ವಿ ಸರ್. ಅವನು ನಮ್ಮ ಫ್ಯಾಮಿಲಿ ಮ್ಯಾಟರ್ಸು, ಪರ್ಸ್ನಲ್ ಮ್ಯಾಟರ್ಸ್ಗೆಲ್ಲ ತಲೆ ಹಾಕ್ತಿದ್ದ. ಇದೆಲ್ಲ ಸರಿಯಲ್ಲ, ತಪ್ಪು, ಹಾಗೆಲ್ಲ ಮಾಡಬೇಡ ಅಂತ ಹೇಳ್ಬಿಟ್ಟು ಬರ್ತಾಯಿದ್ವಿ. ಅಷ್ಟರಲ್ಲಿ ಒಂದು ಸುಮೋದಲ್ಲಿ ಒಂದು 5-6 ಜನ ಗೂಂಡಾಗಳು ಬಂದು ಕಾರಿಂದ ಈಚೆ ಎಳ್ಕೊಂಡು ಹೊಡೆದಾಕ್ಬಿಟ್ರು ಸರ್. ಅಯ್ಯೋ, ಅಂದರೆ ಪ್ರಧಾನ ಕಡೆ ಜನಗಳೇ ನಿಮಗೆ ಹೊಡೆದಿದ್ದಾರೆ ಅಂತ ಅನುಮಾನನಾ? ಅನುಮಾನನೇ ಇಲ್ಲ ಸರ್, ಇದನ್ನೆಲ್ಲ ಪ್ರಧಾನೇ ಮಾಡಿಸಿರೋದು. ಆ ರೌಡಿಗಳು ತಾವು ಪ್ರಧಾನ ಕಡೆಯವರೇ ಅಂತ ಕ್ಲಿಯರಾಗಿ ಹೇಳಿದ್ರು. ತುಂಬ ಬಲವಾಗಿ ಹೊಡೆದ್ರು ಸರ್ ನಮ್ಮನ್ನು. ನಾವು ಬದುಕುಳಿದಿದ್ದೇ ಹೆಚ್ಚು ಸರ್. ಆ ಪ್ರಧಾನನ ಸುಮ್ಮನೆ ಬಿಡಬೇಡಿ ಸರ್, ಹಿಡಿದು ಸರಿಯಾಗಿ ಬುದ್ಧಿ ಕಲಿಸಿ ಸರ್ ಅವನನ್ನು. ಅವನ ವಿಚಾರ ನಮಗೆ ಬಿಡಿ, ಆದರೆ ಆ ಪ್ರಧಾನಿಗೂ ನಿಮಗೂ ಇರೋ ದ್ವೇಷ ಆದರೂ ಏನು? ಸರ್, ನಮ್ಮ ಪೇಪರಲ್ಲಿ ಅವನು ಒಬ್ಬ ಪಾರ್ಟ್ನರ್ ಆಗಿದ್ದ. ಪಾರ್ಟ್ನರ್ಶಿಪ್ಪಿಂದ ತೆಗೆದಿದ್ದು ಅವ್ನು ಕುತ್ತಿಗೆಗೆ ಬಂದಿತ್ತು ಸರ್. ಅದು ಅಲ್ಲದೆ ವಿನಾಕಾರಣ ನನ್ನ ಮತ್ತು ನನ್ನ ಹೆಂಡತಿ ಮಧ್ಯೆ ಡಿಫ್ರೆನ್ಸಸ್ ತಂದು ವಿಲನ್ ಥರ ಬಿಹೇವ್ ಮಾಡ್ತಾ ಇದ್ದ ಸರ್. ಹೀಗೆಲ್ಲ ಮಾಡಬೇಡ ಅಂತ ಅವನಿಗೆ ಎಷ್ಟೋ ಸರ್ತಿ ವಾರ್ನಿಂಗ್ ಕೊಟ್ವಿ ಸರ್, ಆದರೆ ಅವನು ಕೇಳಲೇ ಇಲ್ಲ. ಅದಕ್ಕೆ ಒಂದು ಕೊನೆ ವಾರ್ನಿಂಗ್ ಕೊಡೋಣ ಅಂತ ಅವನ ಹತ್ರ ಹೋದ್ವಿ ಸರ್. ಅವನು ನೋಡಿದರೆ ಈ ರೀತಿ ಮಾಡಿಬಿಟ್ಟಿದ್ದಾನೆ ಸರ್. ಬಿಡಬೇಡಿ ಸರ್, ನೋಡೋಕ್ಕೆ ದೊಡ್ಡ ಆಫೀಸರ್ ಥರ ಕಾಣ್ತಾನೆ, ಆದರೆ ಮಾಡೋದೆಲ್ಲ ಇಂಥ ಕೆಟ್ಟ ಕೆಲಸಗಳೇ. ಅದಕ್ಕೆ ನಾವೇ ಸಾಕ್ಷಿ ಸರ್. ಅಯ್ಯೋ, ಸರಿ, ಅವನನ್ನು ಹಿಡಿತೀವಿ, ವಿಚಾರಣೆ ಮಾಡ್ತೀವಿ. ಕಂಪ್ಲೇಂಟ್ನಲ್ಲಿ ಒಂದು ಸಹಿ ಮಾಡಿ. ನೀವಿಬ್ರು ಮಾಡಿದ್ದು ಸರಿಯಲ್ಲ. ಪ್ರಧಾನ್ ವಿರುದ್ಧ ಯಾಕೆ ದೂರು ಕೊಟ್ರಿ? ಅವ್ರೇನು ದೂರದ ವ್ಯಕ್ತಿನ? ಕರೆದು ವಿಚಾರಿಸ್ಬೋದಾಗಿತ್ತು. ಯಾಕೆ ಹೀಗೆ ಮಾಡಿದ್ರಿ? ಇವ್ರು ಮಾಡಿದ್ ಸರಿನಾ ಮಾವ? ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ಅಲ್ಲ, ಅವನನ್ನು ಕರೆಸಿ ಮಾತಾಡೋದೇನಿದೆ? ಆ ಕೆಲಸನ ಪೊಲೀಸವ್ರು ಮಾಡ್ತಾರೆ, ಒದ್ದು ಒಳಗೆ ಹಾಕ್ತಾರೆ ಅವನನ್ನು. ಅವನು ನಮಗೆ ಸಾಯೋ ಥರ ಹೊಡೆದಿದ್ದಾನೆ, ನಿನಗೇನು ಅನ್ಸೋದೇ ಇಲ್ವಾ? ಖುಷಿ ಆಗ್ತಾ ಇದೆಯಾ ನಿನಗೆ? ಅದೇ ಏನು ಮಾತಾಡ್ತಾ ಇದ್ದೀರಾ? ನಿಮಗೆ ಹೊಡ್ಸಿದ್ರೆ ನನಗೆ ಖುಷಿ ಆಗತ್ತಾ? ಆದರೆ ಈ ವಿಚಾರದಲ್ಲಿ ಪ್ರಧಾನ್ ಪಾತ್ರ ಏನೂ ಇಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನಿಮ್ಮ ಮನಸ್ಸು ಹಾಗೆ ಹೇಳೋದು. ಇಲ್ಲಿ ಏಟು ತಿಂದು ನರಳ್ತಾ ಇರೋದು ನಾವು. ಹೋಗಿ ಕೆಲಸ ನೋಡಿ. ನಾವು ಅವನ ವಿರುದ್ಧ ಕಂಪ್ಲೇಂಟ್ ಕೊಟ್ವಿ ಅಂತ ನಿಮಗೆ ನೋವಾಗ್ಬಿಡ್ತೋ ಏನೋ. ಅನಿರುದ್ಧ್, ಹೋಗ್ರಿ ಸುಮ್ಮನೆ. ಈ ಥರ ಎಲ್ಲ ನೀವು ನನ್ನ ಕೂಸು, ಇದು ಆಸ್ಪತ್ರೆ, ಮನೆಯಲ್ಲ ನೀವಿಬ್ರು ಕಾತಾಡೋದಕ್ಕೆ. ಅವರಿಬ್ಬರು ರೆಸ್ಟ್ ತಗೊಳ್ಳಿ. ಬಾ ಕೂಸು, ಬಾ ಬಾ, ಬನ್ನಿ ಬನ್ನಿ. ಹಲೋ. ಹಲೋ ಅಮ್ಮ, ನಾನು ಪ್ರೇಮ್ ಮಾತಾಡ್ತಿರೋದು. ಹೇಳಪ್ಪ ಪ್ರೇಮ್, ಏನು ಸಮಾಚಾರ? ಅಮ್ಮ, ಮೈತ್ರೇಯಿ ನಿಮ್ಮ ಹತ್ರ ಏನಾದರೂ ಹೇಳಿದ್ಲಾ? ಯಾವ ವಿಷಯ? ಓಹ್, ನಿಮಗೇನು ಗೊತ್ತಿಲ್ಲ ಅನಿಸುತ್ತೆ. ಅದು ನಮ್ಮ ಮಾವನವರು ಮೈತ್ರೇಯಿಯವ್ರ ಬ್ಯಾಂಕ್ನಲ್ಲಿ ಅವಳು ಬಾಸ್ ಆಗಿದ್ದರು, ರಘುರಾಮ್ ಅಂತ. ಗೊತ್ತು, ಹೇಳಿದಾಳೆ ಅವ್ರ ಬಗ್ಗೆ. ರೀಸೆಂಟಾಗಿ ಮೈತ್ರೇಯಿಗೆ ಅವರೊಂದು ಪ್ರಪೋಸಲ್ನ ಹೇಳಿದರು. ಅವಳು ಇದ್ರ ಬಗ್ಗೆ ನಿಮ್ಮ ಹತ್ರ ಏನೂ ಹೇಳಲಿಲ್ವಾ?
ಅವಳ ಬುದ್ಧಿ ನಿಂಗೆ ಗೊತ್ತಲ್ಲಪ್ಪ. ಮದುವೆ ಅಂದ್ರೇ ಉರಿದು ಬೀಳ್ತಾಳೆ, ಇನ್ನು ಇಂಥ ವಿಷಯ ಎಲ್ಲ ನನ್ನ ಹತ್ರ ಹೇಳ್ತಾಳ? ಅದೇನು ಅಂತ ನೀನೇ ಹೇಳಪ್ಪ. ಹುಡುಗ ನನ್ನ ತಾತನ ಫ್ರೆಂಡ್ ಮಗ ಭಾಸ್ಕರ್ ಅಂತ, ನಮ್ಮ ಫ್ಯಾಮಿಲಿಗೆ ತುಂಬ ಪರಿಚಯ. ಹುಡುಗ BE MBA ಮಾಡ್ಕೊಂಡಿದ್ದಾನೆ, ತುಂಬ ಒಳ್ಳೆ ಪೊಸಿಷನಲ್ಲಿದ್ದಾನೆ. ಮೈತ್ರೇಯಿ ಬಗ್ಗೆ ಡೀಟೇಲ್ಸ್ ಹೇಳಿದಾಗ ಅವಳನ್ನ ಮೀಟ್ ಮಾಡಬೇಕು ಅಂತ ಇಷ್ಟಪಟ್ಟ. ಹೌದಾ? ಇಷ್ಟೆಲ್ಲ ಆಗಿದ್ರು ಅವಳು ನನ್ನ ಹತ್ರ ಒಂದು ಮಾತು ಹೇಳಿಲ್ಲ. ಆ್ಯಕ್ಚುಲಿ ನಮ್ಮ ಅತ್ತೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಮೈತ್ರೇಯಿಗೆ ಫೋನ್ ಮಾಡಿದರು. ಅವಳೇನೋ ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ವಂತೆ. ಹೌದಾ? ನನ್ನ ಹೊಟ್ಟೆ ಉರ್ಸಿದ್ರೇನೆ ಅವಳಿಗೆ ಸಮಾಧಾನ. ನನಗೆ ಗೊತ್ತು, ಮದುವೆ ಬೇಡ ಅಂತ ಏನೋ ತರಲೆ ಮಾಡಿರ್ತಾಳೆ. ಅಮ್ಮ ಪ್ಲೀಸ್, ನೀವು ಅಪ್ಸೆಟ್ ಆಗಬೇಕು ಅಂತ ನಾನು ಈ ವಿಷಯ ಹೇಳಲಿಲ್ಲ. ಅವತ್ತು ನೀವೇ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಮೈತ್ರೇಯಿಗೆ ಒಂದು ಒಳ್ಳೆ ಸಂಬಂಧ ನೋಡಬೇಕು ಅಂತ. ಮೈತ್ರೇಯಿ ಚೆನ್ನಾಗಿರೋದು ನನಗೂ ಇಷ್ಟ. ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಪ್ರಪೋಸಲ್ ತಪ್ಪು ಹೋಗಬಾರ್ದು ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಅಪ್ಪ. ಈ ಸಂಬಂಧ ಬಿಡೋಕ್ಕೆ ನನಗೂ ಇಷ್ಟ ಇಲ್ಲ. ನಿಮ್ಮ ಅತ್ತೆ ಮಾವಂಗೆ ಹೇಳು, ಈ ಸಂಬಂಧ ಮುಂದುವರ್ಸೋಕ್ಕೆ ನಮಗೂ ಆಸೆ ಇದೆ ಅಂತ. ಮತ್ತು ಮೈತ್ರೇಯಿ ಅವಳನ್ನ ನಾನು ಮ್ಯಾನೇಜ್ ಮಾಡ್ತೀನಿ. ಒಟ್ಟಿನಲ್ಲಿ ಹುಡುಗನ ಮನೆಯವರು ಅವಳನ್ನ ನೋಡೋಕ್ಕೆ ಬಂದಾಗ ಅವಳು ಮನೇಲಿರಬೇಕು. ಹಾಗೆ ನಾನು ನೋಡ್ಕೋತೀನಿ. ಸರಿಮ್ಮ, ಅವಳೊಂದ್ಸಲಿ ಹುಡುಗನ್ನ ಮೀಟ್ ಮಾಡಿ ಮಾತಾಡಿದ್ರೆ ಒಳ್ಳೆಯದು ಅನಿಸುತ್ತೆ. ನಾನು ನಮ್ಮ ಅತ್ತೆ ಮಾವನ ಹತ್ರ ಹೇಳಿರ್ತೀನಿ. ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಸರಿಪ್ಪ. ಸರಿಮ್ಮ, ಓಕೆ. ಹೇಳಿ ತೇಜಸ್ವಿನಿ. ಪ್ರಧಾನ್ ಏನಿದೆಲ್ಲ, ಏನೇ ಅವಾಂತರ? ನನಗೆ ನಿಜಕ್ಕೂ ಶಾಕ್ ಆಗಿದೆ ತೇಜಸ್ವಿನಿ. ನಿಮ್ಮ ಆದಿತ್ಯ ಆಗಲಿ ಅನಿರುದ್ಧ ಆಗಲಿ ನಾನಿದು ಜಾಗಕ್ಕೆ ಬಂದು ಜಗಳ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನಗೆ ಬಂದು ಬೆದರಿಕೆ ಹಾಕಿ ಹೋದರು. ನಿಮ್ಮಿಂದ ಮಿಸ್ಡ್ ಕಾಲ್ ಬಂದಿದ್ದಕ್ಕೆ ನಾನು ಸಹಜವಾಗಿ ಒಂದು ಕಾಲ್ ಮಾಡಿದೆ. ಅದನ್ನೇ ಅವರು ಒಂದು ದೊಡ್ಡ ಅಪರಾಧ ಅನ್ನೋ ರೀತಿ ಮಾತಾಡಿದ್ರು. ಇದರಲ್ಲಿ ನನ್ನ ತಪ್ಪೇನಿದೆ ಹೇಳಿ? ಆದಿತ್ಯ ಮತ್ತು ಅನಿರುದ್ಧ ಇಬ್ಬರು ತುಂಬ ಕೆಟ್ಟದಾಗಿ ನನ್ನ ಹತ್ರ ಮಾತಾಡಿದ್ರು. ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ಆ ಫೋನ್ ಘಟನೆ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಗಿದೆ ಪ್ರಧಾನ್. ಇನ್ಫ್ಯಾಕ್ಟ್ ನಾನು ನಿಮಗೆ ಮಿಸ್ಡ್ ಕಾಲ್ ಕೊಟ್ಟೇ ಇಲ್ಲ. ಈ ಕುತಂತ್ರ ಮಾಡಿದ್ದು ಬೇರೆ ಯಾರು, ಆದರೆ ಇಂಥವ್ರೆ ಅಂತ ನನಗೆ ನೇರವಾಗಿ ಆರೋಪ ಮಾಡೋದಕ್ಕೂ ಆಗ್ತಾ ಇಲ್ಲ. ಆದರೆ ಅದಕ್ಕೆ ಬಲಿಯಾಗಿರೋದು ಈಗ ನಾನು, ನೀವು. ಈ ಮಟ್ಟಕ್ಕೆ ಜನ ಕತೆ ಕಟ್ತಾರೆ ಅನ್ನೋದಾದರೆ ನಾನು ಇನ್ಮೇಲೆ ಕಾಲ್ ಮಾಡೋದೇ ಇಲ್ಲ ನಿಮಗೆ. ಇದಕ್ಕೆಲ್ಲ ಕಾರಣ ಅನಿರುದ್ಧ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಆದರೆ ಅದನ್ನು ಪ್ರೂವ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸುಮ್ಮನೆ ಆರೋಪ ಮಾಡೋದಕ್ಕೆ ಹೋದರೆ ನಾನೇ ತಪ್ಪಿತಸ್ಥೆ ಅಂತ ನೋಡೋ ಚಾನ್ಸಸ್ ಇದೆ. ಪ್ರಧಾನ್, ನಂದೊಂದು ಪ್ರಶ್ನೆಗೆ ನೀವು ಉತ್ತರ ಕೊಡ್ತೀರಾ? ಹೇಳಿ ತೇಜಸ್ವಿನಿ. ನೀವು ಇಂಥ ಕೆಲಸ ಮಾಡಿರಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ಆದರೂ ಕೇಳ್ತಾ ಇದ್ದೀನಿ. ಆದಿತ್ಯ ಮತ್ತು ಅನಿರುದ್ಧ ಬಂದು ನಿಮಗೆ ಬೆದರಿಕೆ ಹಾಕಿದ್ರು ಅನ್ನೋ ಕಾರಣಕ್ಕೆ ನೀವು ಗೂಂಡಾಗಳನ್ನು ಬಿಟ್ಟು ಅವ್ರನ್ನ ಹೊಡೆಸಿದ್ದು ನಿಜಾನಾ? ತೇಜಸ್ವಿನಿ, ನೀವು ಹೇಳ್ತಾ ಇರೋದು ತುಂಬ ತಮಾಷೆ ಆಗಿದೆ. ನನಗೆ ಆ ರೀತಿ ಯಾವ ಯೋಚನೆನೂ ಬಂದಿಲ್ಲ. ನನಗೆ ಆ ರೀತಿ ಯಾವ ಕಾಂಟ್ಯಾಕ್ಟ್ಸ್ ಕೂಡ ಇಲ್ಲ. ಇದೆಲ್ಲ ಹೆಣೆದಿರೋ ಕತೆ. ಆದರೆ ಆ ಗೂಂಡಾಗಳು ನೀವೇ ಕಳಿಸಿದ್ದು ಅಂತ ಹೇಳಿ ಹೊಡೆದ್ರಂತೆ. ನನ್ನನ್ನೇ ಅನುಮಾನಿಸ್ತೀರಾ ತೇಜಸ್ವಿನಿ? ನಾನು ಅನುಮಾನಿಸ್ತಾ ಇಲ್ಲ ಪ್ರಧಾನ್. ಆದಿತ್ಯ ಮತ್ತು ಅನಿರುದ್ಧ ಆರೋಪ ಮಾಡ್ತಾ ಇರೋದು ಆ ಗೂಂಡಾಗಳು ನಿಮ್ಮ ಹೆಸರು ಹೇಳಿದ್ರು ಅಂತ. ಖಂಡಿತವಾಗ್ಲೂ ಇಲ್ಲ. ನನಗೆ ಯಾವ ಗೂಂಡಾಗಳ ಪರಿಚಯನೂ ಇಲ್ಲ. ಅವರಿಬ್ಬರನ್ನೂ ಹೊಡೆಸೋದಕ್ಕೆ ನನಗೆ ಯಾವ ಕಾರಣ ಇದೆ ಹೇಳಿ? ನಾನು ಯಾರನ್ನೂ ಕಳಿಸಿಲ್ಲ. ಬಹುಶಃ ನನ್ನ ಮೇಲೆ ಆರೋಪ ಬರಲಿ ಅನ್ನೋ ಕಾರಣಕ್ಕೆ ನನ್ನ ಹೆಸರು ಹೇಳ್ತಿರ್ಬೋದು. ಆದರೆ ಸತ್ಯವಾಗಿ ಹೇಳ್ತೀನಿ, ಇದಕ್ಕೆಲ್ಲ ನಾನು ಕಾರಣ ಅಲ್ಲ. ತೇಜಸ್ವಿನಿ, ನನ್ನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ದಯವಿಟ್ಟು ನನ್ನನ್ನು ನಂಬಿ. ನನಗೆ ನಿಮ್ಮ ಬಗ್ಗೆ ನಂಬಿಕೆ ಇದೆ. ಆದರೆ ಆದಿತ್ಯ ಮತ್ತು ಅನಿರುದ್ಧ ನಿಮ್ಮ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ಅರೆಸ್ಟ್ ಆಗೋ ಚಾನ್ಸಸ್ ಇದೆ. ಹೌದಾ? ಅದಕ್ಕೆ ಪ್ರಧಾನ್, ಪ್ಲೀಸ್ ಒಂದು ಸ್ವಲ್ಪ ದಿನ ನೀವು ಯಾರ ಕಣ್ಣಿಗೂ ಕಾಣಿಸ್ಕೋಬೇಡಿ. ಏನು ಹೇಳ್ತಿದ್ದೀರಾ ತೇಜಸ್ವಿನಿ?
ಈ ಪ್ರಕರಣ ಇತ್ಯರ್ಥ ಆಗೋ ತನಕ ನೀವೆಲ್ಲಾದರೂ ದೂರ ಹೋಗಿರಿ. ಇದ್ರ ಹಿಂದೆ ಯಾರಿದ್ದಾರೆ ಏನು ಅಂತ ಗೊತ್ತಾಗ್ಲಿ, ಆಮೇಲೆ ನೀವು ಎಲ್ಲರ ಕಣ್ಗೂ ಕಾಣಿಸ್ಕೊಳ್ಳಿ. ಕೆಲವು ಸಂದರ್ಭದಲ್ಲಿ ಹೀಗಾಗತ್ತೆ, ವಿನಾಕಾರಣ ಆರೋಪಗಳನ್ನು ಹೊತ್ಕೊಳ್ಬೇಕಾಗತ್ತೆ. ಆದರೆ ನಾವು ಯಾರು ಅಂತ ಗೊತ್ತಾಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ ಪ್ರಧಾನ್. ಇದಕ್ಕೆ ಸಮಯನೇ ಉತ್ತರ ಕೊಡಬೇಕು. ಪ್ಲೀಸ್. ಸರಿ ತೇಜಸ್ವಿನಿ, ಇದರಲ್ಲಿ ನಂದು ಯಾವ ತಪ್ಪೇ ಇಲ್ದಿದ್ರು ನಾನು ನಾಪತ್ತೆ ಆಗಬೇಕು. ಇದಕ್ಕಿಂತ ವಿಪರ್ಯಾಸ ಇನ್ಯಾವುದಿದೆ ಹೇಳಿ?